ಬಿ ಅವತ್ತು ಗಿರಣಿ ಒಳಗಿರ್ತಕ್ಕಂಥ ಹಿಟ್ಟು ಉಂಡಿರ್ತಕ್ಕಂಥ ಮಹಾಂತೇಶ್ ಬಿ ಇವತ್ತು IAS ಅಧಿಕಾರಿ ಆದ್ರು ಅಂತಕ್ಕಂಥ ನೀವೆಲ್ಲ ತಿಳ್ಕೊಳ್ರಿ. ಯಾರಿಂದಲೂ ಯಾರಿಂದಲೂ ಯಾಕೆ ಕಣ್ಣಾಗ ನೀರು ಬರ್ತಾವೆ? ಸುಮ್ಮ ಬರ್ತದೆ, ಸುಮ್ಮ ಬರ್ತದೆ. ನೋವು ಹೃದಯಕ್ಕಾದಾಗ ಮಾತ್ರ ಗೊತ್ತಾಗತ್ತಿವ, ನೋವು ಹೃದಯಕ್ಕಾದಾಗ ಮಾತ್ರ ಗೊತ್ತಾಗ. ತಾಯಿಯಂದ್ರು ಸಹ ಗೊತ್ತು, ಎಲ್ಲ ತಾಯಿಯಂದ್ರು ಗೊತ್ತೀವಿ, ನಿಮ್ಮ ಮಕ್ಕಳು ಗೊತ್ತಾವು. ನಮ್ಮ ಶಿಕ್ಷಣ ಸಂಸ್ಥೆ ಮೇಡಮ್ ಅವ್ರ ವೇದಿಕೆ ಲಕ್ಷ ಕೇಳ್ಬೋದು. ಎರಡ ಮಾತಾಡ್ತಾರೆ, ನಾ ಭಾಳ ಮಾತಾಡಿಲ್ಲ ಯಾಕಂದ್ರೆ ಸಮಯ ಆಗಿ ನಾ ಹೋಗ್ಬೇಕಾಗಿತ್ತು. ಇನ್ನೊಂದು ಕಾರ್ಯಕ್ರಮ ಮಧ್ಯಾಹ್ನ ಏನು ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಇವೆಲ್ಲ ಏನು ಅಂತಂದ್ರೆ ತಾಯಿ ಪಾತ್ರ ಬಹಳ ಮುಖ್ಯ ಸಂಸಾರದಲ್ಲಿರುವ. ಯಾಕಂದ್ರೆ ತಾಯಿನ ಸಂಸಾರ ಒಂದು ನದಿ ಹೇಳ್ತೀನಿ ನಿಮಗೆಲ್ಲ. ಏನು ಅಂತಂದ್ರೆ ಒಂದು ಮನಿ ಇದು ಬೆಳಗಾವಿ ಜಿಲ್ಲೆ ಒಳಗೆ ಬಡತನ, ಎಷ್ಟು ಬಡತನ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಅವರಷ್ಟು ಬಡತನ ಯಾರಿಗೂ ಇದ್ದಿದ್ದಿಲ್ಲ, ಉಣ್ಣಾಕಿದ್ದಿಲ್ಲ. ಏವ ಅಕ್ಕ ಏನ್ ಗೊತ್ತ್ರಿ, ಪ್ರಸಾದ ತಿಂದಿದ್ದಿಲ್ಲ ಉಣ್ಣಾಕಿ. ಮಕ್ಕಳು ಬಂದು 5-6 ವಯಸ್ಸಿನ ಮಕ್ಕಳು ಬಂದು ಅವನ್ನ ಕೇಳ್ತಾರೆ, ಇವ ಹೊಟ್ಟೆ ಎಷ್ಟಕ್ಕೆ ಅಂತಾರೆ. ಯಾವ ಏನಂದ್ರು ಹೊಟ್ಟೆ ಎಷ್ಟಕ್ಕೆ, ಹೊಟ್ಟೆ ಎಷ್ಟಕ್ಕೆ ನಾವು ಒಂದು ಡೆಬ್ಬಿ ತೆಗೆದು ನೋಡ್ತಾರೆ, ಹಿಟ್ಟಿಲ್ಲ. ಏನಿಲ್ಲವಾ ಹಿಟ್ಟಿಲ್ಲ. ಯಾವಾಗ ಹಿಟ್ಟಿಲ್ಲ ನಮ್ಮ ಮಗನ ತೆಗಿನ ಕೈ ಹೇಳ್ತಾವ, ತಮ್ಮ ಮನೆಯಾಗ ಏನೂ ಇಲ್ಲ. ಅವಾಗ ಹುಡುಗ ಹೇಳ್ತಾನ, ಯವ್ವ ಏನೂ ಇಲ್ಲ ನನಗ 4 ದಿವಸ ಆಗ್ತವ ಹೊಟ್ಟೆಗೂ ಊಟ ಮಾಡಿ, 4 ದಿವಸ ಆಗ್ತು ಹೊಟ್ಟಿ ಒಳಗ ಹುಳ ಬಿದ್ದಾವ, ಹೊಟ್ಟಿ ಒಳಗ ತ್ರಾಸ ಆಗತ್ತವೆ, ಏನಾದ್ರೂ ಸ್ವಲ್ಪ ಊಟ ಮಾಡಿದ್ರು ಅಂತ ಹೇಳಿ ಮಗ ಕೇಳ್ತಾನ. ಅವು ಹೇಳ್ತಾಳ, ದುಡ್ಡು ಕೇಳಿ ನಿಮ್ಗೆ ಯಾರು ಮಕ್ಕಳಿಗೆ ಅಂತ ಪರಿಸ್ಥಿತಿ ಬಂದಿಲ್ಲ, ಹೌದಲ್ವ? ನಿಮ್ಗೆ ಯಾರಿಗೆಲ್ಲ ಮಗತ್ತಿರಲಿಲ್ಲ. ಯಾಕೆ ಬಂದಿಲ್ಲ? ಸಿದ್ದೇಶ್ವರ ಸ್ವಾಮಿ ಪುಣ್ಯದಿಲ್ಲ ಐತಿ. ಇಲ್ಲಿ ನಾವೆಷ್ಟೇ ಪಾಪ ಮಾಡಿದ್ರು ಸಹಿತ ಪುಣ್ಯದ ಜೋಳಿಗೆ ಹಿಡ್ಕೊಂಡು ನಮ್ಮ ಬಾಯಿಗೆ ಹೋಳಿಗೆ ಇರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು ಈ ಪುಣ್ಯಗಳಿಗೆ ಆಶೀರ್ವಾದ ಮಗ ಅಂತ ಹೋಗ ಯಾವಾಗ ಏನಾದ್ರೆ ತಂದುಕೊಡು, ಏನಾದ್ರೆ ತಂದುಕೊಡು, ಹುಡುಗರಿಗೆ ಕೇಳಿರ್ಲಿ ಏನಾದ್ರೆ ತಂದುಕೊಡು ಅಂತಂದಾಗ ಲಕ್ಷ ಕೊಟ್ಟು ಕೇಳ್ಬೇಕವ. ಅವು ಒಂದು ನಮ್ಮ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು. ಯಾಕಂದ್ರೆ ಹಡ್ದಿನವ್ರನ್ನ, ಹೌದಲ್ಲೇವ, ಹಡ್ದವ್ರನ್ನ ಪಾಲನೆ ಪೋಷಣೆ ಮಾಡ್ಬೇಕು. ಹಡ್ದಿನಿ ಅಂತ ತಿಳ್ಕೊಂಡು ತಾಯಿ ಏನ್ ಮಾಡಿದ್ವಿ ಅಂತಂದ್ರೆ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು ಅಂತ ತಿಳ್ಕೊಂಡು ನಮ್ಮವ್ವ ಎಲ್ಲಿ ಬಂದಳು ಅಂತಂದ್ರೆ ಆ ಊರೊಳಗೆ ಇರ್ತಕ್ಕಂಥ ಒಂದು ಗಿರಣಿಗೆ ಬಂದಳು. ಗಿರಣಿ ಗೊತ್ತಾಗತ್ತಲ್ಲ, ಗಿರಣಿಗೆ ಬಂದು, ಗಿರಣಿಗೆ ಬಂದಾಗ ಆಕೆ ಹಿಟ್ಟ ಸಾಲ ಕೇಳಂಗಿಲ್ಲ. ಏನ್ ಮಾಡಕ್ ಬಂದಾಗ ಗೊತ್ತೇನ್ರಿ, ಆ ಗಿರಣಿ ಒಳಗೆ ನಿಮಗೆಲ್ಲ ಗೊತ್ತಿರ್ಬೇಕು. ಗಿರಣಿ ಆ ಹಿಟ್ಟು ಜ್ಯೂಸ್ ಹೊಡಿತೈತಿ ನೋಡಿ, ಅದು ಹಿಟ್ಟು ಜ್ಯೂಸ್ ಹೊಡೆದ್ರೆ ಎಲ್ಲಿ ಬೀಳ್ತೀವಿ, ಅದು ಎಲ್ಲಿ ಬೀಳ್ತೀವಿ? ಇಲ್ಲದ್ರೆ ನೀವೆಲ್ಲ ಮುಂದ್ಕೊಟ್ಟು ಕಾಲ. ಆ ಹೆಣ್ಮಗಳು ಬಂದು ಆ ಗಿರಣಿ ಮಾಲಕ ಕೈ ಮುಂದೆ ಕೇಳಿದಂತ ನಿಜಕ್ಕೂ ದುಃಖ ಅನಿಸ್ತದೇವ. ಏನಂತ ಕೇಳಿದ್ರು ಅಂತಂದ್ರೆ, ದಯವಿಟ್ಟು ನಿಮ್ಮ ಕಾಲಾಗ ಬಿದ್ದಿರ್ತಕ್ಕಂಥ ಹಿಟ್ಟು ಕೂಡ್ರಿ ಅಂತ ಕೇಳಿದ. ಎಲ್ಲಿ ನಿಮ್ಮ ಕಾಲಾಗ ಬಿದ್ದಿರ್ತಕ್ಕಂಥ ಹಿಟ್ಟು ಕೂಡ್ರಿ ಅಂತ ಕೇಳಿದಾಗ ಆ ಗಿರಣಿ ಮಾಲಕ್ ಹೇಳ್ತಾನಂತ, ಇವ ಅಡ್ಡ ಕೇಳಕತ್ತಿ, ನಿನಗೆ ಬೇರೆ ಬೇರೆ ಹಿಟ್ಟು ಕೊಡ್ತೀವಿ, ಇಷ್ಟು ರೊಕ್ಕ ಕೊಡೋದು ಕೇಳ್ತಾನಂತ. ಅವಾಗ ಹೆಣ್ಮಗಳು ಹೇಳ್ತಾನಂತ, ನಿಮಗೆ ರೊಕ್ಕ ಕೊಡುವಷ್ಟು ತಾಕತ್ತು ನಮ್ಮೊಳಗೆ ಇಲ್ಲಪ್ಪ, ದಯವಿಟ್ಟು ಕೈ ಬಿಡ್ತೀನಿ. ನನ್ನ ಮನೆ ಒಳಗೆ ಮಕ್ಕಳು ಹಚ್ಕೊಂಡಾಗ ಕೈ ಬಿಡ್ತೀನಿ, ದಯವಿಟ್ಟು ನಿಮ್ಮ ಗಿರಣಿ ಒಳಗೆ ಬಿದ್ದಿರ್ತಕ್ಕಂಥ ಹಿಟ್ಟು ಕೊಡ್ರಿ ಅಂತಂದಾಗ ಅವ ಇದ್ದಮ್ಮ ಅಂತ ಊರಾಗಿನ ಮುಂದೆಲ್ಲ ಕಾಲ ಆಗಿರ್ತಾರೆ. ಇವ ಊರಾಗಿನ ಮಂದಿ ಎಲ್ಲ ಚಪ್ಲಿಗೆ ಬಂದು ತುಳಿದಿರ್ತಾರ, ಹಂಗಾರ ಕಾಲ ತುಳಿದಿರ್ತಾರ. ಈ ಹಿಟ್ಟು ತಗೊಂಡೋಗಿ ದನಗಳ ಹಾಕಿಯನ್ನು ಕೇಳಿದಂತ ಕೇಳಿರ್ತಕ್ಕಂಥ ಕಾಲದಲ್ಲಿ ತಾಯಿ ಹೇಳ್ತಾರಂತ, ಯಪ್ಪ ನಾ ದನಗಳ ಹಾಕಿ ಹಿಟ್ಟು ಬೇಡಾಕತ್ತಿಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಹೊಟ್ಟೆಗೆ ಹಾಕಿ ಹಿಟ್ಟು ಬೇಡಾಕತ್ತೀನಿ ಅಂತಕ್ಕಂಥ ಮಾತು ಹೇಳ್ಬೇಕು. ಅವನು ಮನಸ್ಸು ಕೈರ್ತರಿ, ಅವನಂದ್ರಿ ತಗೊಳ್ಳ ಬಳಕೋ ಅಂತ ಹೆಣ್ಮಗಳು ಇದ್ದಕ್ಕೆ ಕಸಬರಿಗೆ ತಗೊಂಡು ಕಾಲಾಗಿ ಬಿದ್ದಿರ್ತಕ್ಕಂಥ ಹಿಟ್ಟೆಲ್ಲ ಒಂದು ಕಡೆ ಮಾಡಕತ್ತದ. ಒಂದೊಂದು ಮುಟ್ಟಿಗೆ ಮ್ಯಾಲ ಹಿಟ್ಟು ಹಾಕ್ತಿದ್ದೀವ. ನಿಜಕ್ಕೂ ಆ ಸನ್ನಿವೇಶ ನೆನಪಿಸ್ಕೊಳ್ಬೇಕು. ಒಂದು ಮುಟ್ಟಿಗೆ ಮ್ಯಾಲ ಹಿಟ್ಟು ಹಾಕ್ತಿದ್ದ ಒಂದು ಪ್ಲಾಸ್ಟಿಕ್ ಕವರ್ದಾಗ ಆ ಹಿಟ್ಟು ತುಂಬಿಕೊಂಡು ತಾಯಿ ನೋಡಿ, ತಾಯಿ ಸೇವಾ ಎಷ್ಟಾದ್ರು ಅಂತಂದ್ರೆ ನಮ್ಮವ್ವ ಮನೆಗೆ ಬರ್ತಾಳ. ಮನೆಗೆ ಬಂದು ಏನ್ ಮಾಡ್ತಾರ ಗೊತ್ತೇನು, ಆ ಹಿಟ್ಟನ್ನು ಬೀಸ್ದಾಗ ಅದ್ರೊಳಗೆ ದೂಸ, ದುಮ್ಮಿ, ಹಳ್ಳ, ಪಳ್ಳ ಇದು ಅವನ್ನೆಲ್ಲ ತೆಗೆದಿರ್ತಾಳ. ತೆಗೆದು ಸ್ವಲ್ಪ ಆ ಹಿಟ್ಟು ಚಲೋ ಇರ್ತವೆ, ಕಾಂದಾಗ ತೊಳೆದಾಗ ಹಿಟ್ಟು ಒಂದಿಷ್ಟು ಮಣ್ಮಣ್ ಇತ್ತು, ಒಂದಿಷ್ಟು ಹಣ್ಣಿಗೆ ಇಟ್ಟು ಆ ಎಲ್ಲ ಹಿಟ್ಟು ತಗೋತಾಳ, ನಾಡ್ತಾಳ. ನಾಟಿ ಕಾಯಿ ತೆಕ್ಕಿ ರೊಟ್ಟಿ ಬಡಿತಾಳ. ರೊಟ್ಟಿ ಬಡದು ಹೊಗೆ ಹಚ್ಚಿ ರೊಟ್ಟಿ ಬಡದು ಏನ್ ಮಾಡ್ತಾಳ ಅಂತಂದ್ರೆ ಆ ಮಗುವಿಗೆ ತಿಳಿಸ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾಳ. ಅಷ್ಟು ಹೆಂಗೆ ತಿಳ್ಕೊಳ್ತಾಳ ಅಂತಂದ್ರೆ ಅಕಸ್ಮಾತ್ ಏನಾದ್ರು ದೀಪ ಹಚ್ಚಿದ್ರೆ ರೊಟ್ಟಿ ಕಾಗದಾಗ ಅಂತ ನನ್ನ ಮಕ್ಕಳು ಕೇಳ್ತಾರ ಅಂತ ತಿಳ್ಕೊಂಡು ಆ ದೀಪ ಅಳಿಸ್ತಾರೆ ನೋಡ್ರಿ. ಹೂವ ಏನ್ ಮಾಡ್ತಾರ್ರಿ,
ದೀಪ ಆರಿಸ್ತಾಳಂತೆ. ದೀಪವನ್ನು ಆರಿಸಿರ್ತಕ್ಕಂಥ ತಾಯಿ ಆ ಮನೆ ಒಳಗಿರ್ತಕ್ಕಂಥ ಒಂದೆರಡು ಮೆಣಸಿನಕಾಯಿ ತೆಗೆದಿ ಆ ಮೆಣಸಿನಕಾಯಿ ಒಂದಿಷ್ಟು ಆ ರೊಟ್ಟಿ ಹಚ್ಚಿ ಹುಡುಗರ ಬಾಯಿ ಒಳಗೆ ಹಾಕ್ತಾಳೆ. 3 ಮಂದಿ ಹುಡುಗರು ಬಿದ್ದಾವ. ಯಾವ ಹಡ್ಕೊಂತೇವೆ, ಯಾವ ಕಣ್ತೊಂಡು ರೀತಿ ಮಾಡ್ತೀವಿ ಅಂದ್ರೆ ಅದ್ರಾಗ ಒಬ್ಬ ಹುಡುಗಿದ್ದತ್ರಿ ಲಕ್ಷ ಕೊಟ್ಟಿಗೆಲ್ಲ ಅದ್ರೊಳಗೆ ಒಬ್ಬ ಹುಡುಗಿದ್ದಂತ ಆ ಹುಡುಗಂತ ಏನಂತ ನಮ್ಮವ್ವ ಇವತ್ತು ಹುಡುಗರು ಕೇಳಲಿ ಅವ್ರಿಗೆ ಅವನು ಕೇಳಕತ್ತಾವ. ನಮ್ಮವ್ವ ಇವತ್ತು ನಮ್ ಹೊಟ್ಟಿ ತುಂಬಿಸ್ಬೇಕು ಅಂತ ಹೇಳಿ ಭಿಕ್ಷಾ ಬೇಡಿ ತನ್ನ ಉಡಿ ಒಳಗೆ ಹಿಟ್ಟನ್ನ ತಂದು ನಮ್ಮ ವಿಷಾಣದ ಒಳಗ ನಮ್ಮವು ಮುಂದೆ ಅಂತ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಲಕ್ಷ ಕೊಟ್ಟು ಕೇಳಬೇಕೆಲ್ಲರೂ. ಒಬ್ಬ ಹುಡುಗ ತೀರ್ಮಾನ ಮಾಡ್ತಾನೆ ಮನೆಯೊಳಗೆ, ಎಂತಹ ತೀರ್ಮಾನ ಮಾಡ್ತಾನೆ ಅಂತಂದ್ರೆ ಓದಬೇಕು ಓದಬೇಕು ಓದಬೇಕು. ಯಾಕೆ ಓದಬೇಕು ಅಂತಂದ್ರೆ ನಿತ್ಯವೂ ನನ್ನ ನೋಡಿ ಹೇಳಬೇಕು ಹಂಗ ಓದಬೇಕು ಓದಬೇಕು ಓದಬೇಕು. ಹೆಂಗ ಓದಬೇಕು ಅಂದ್ರೆ ಹಸಿವು ಸಹಿತ ನನ್ನ ಬಿಟ್ಟು ಹೋಗ್ಬೇಕು. ಅಕ್ಕ ಮಹಾದೇವಿ ಹೇಳ್ತಾಳೆ, ಹಸಿವೆ ನಿಲ್ಲು ನಿಲ್ಲು ನಿಲ್ಲು, ದಾಮವೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹ ಲೋಭ ಮದಮತ್ಸರಗಳೇ ನೀವು ನಿಲ್ಲಿ ನಿಲ್ಲಿ. ಚನ್ನ ಮಲ್ಲಿಕಾರ್ಜುನನಿಗೆ ಅವಸರದ ಓಲಿಯನ್ನು ಒಯ್ಯುತ್ತಿದ್ದೇನೆ, ನಿಲ್ಲಿ ನಿಲ್ಲಿ ಅಂತ ಹೇಳಿ ಮಹಾದೇವಿ ಅಂತ ಹೇಳಿದ ರೀತಿ ಒಳಗೆ ಅವನ್ನೆಲ್ಲವನ್ನ ಕಡಿತಾನೆ. ಹಸಿವಿಗೆ ಹೆದರಲಿಲ್ಲ, ನಿದ್ರೆಗೆ ಹೆದರಲಿಲ್ಲ ತಾಯಿ, ದಾಹಕ್ಕೆ ಹೆದರಲಿಲ್ಲ ಅಂತ ಹುಡುಗ ಓದ್ತಾನೆ ಓದಿ ಒಂದು ದಿವಸ ಪರೀಕ್ಷೆ ಬರೀತಾನೆ ತಾಯಿ. ಯಾವ ಪರೀಕ್ಷೆ? IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆ ಬರೀತಾನ ತಾಯಿ. ಮಕ್ಕಳನ್ನ ಮುಂದೆ ಕೂತ ವೆಚ್ಚನ್ ಕೇಳಕತ್ತಾವ ನೋಡ್ರಿ. ಯಾವ ಪರೀಕ್ಷೆ ಬರೀತಾನಂತಮ್ಮ? IAS ಅಂದ್ರೆ ಭಾರತೀಯ ಆಡಳಿತಾತ್ಮಕ ಸೇವೆ. IAS ಪರೀಕ್ಷೆ ಬರೀತಾನ ತಾಯಿ. ಹಿಂಗ ಪರೀಕ್ಷೆ ಬರೀತಾನ ನಮ್ಮವ್ವ. ಹೆಂಗ ಪರೀಕ್ಷೆ ಬರೀತಾನ ಚಿಗವ್ವ? ನಂಬರ್ 1 ಬರ್ತಾನ. ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರ್ತಾನ. ಎಂತಹ ಜಿಲ್ಲಾಧಿಕಾರಿಯಾಗಿ ಬಂದ ಅಂತಂದ್ರೆ ಮೊನ್ನೆ ನೀವೆಲ್ಲ ಟಿವಿ ಆನ್ ಮಾಡಿದಾಗ ಗೊತ್ತಾಗ್ತು. ಜೇವರಿಗೆ ಸಮೀಪ ಒಬ್ಬ IAS ಅಧಿಕಾರಿ ಜಿಲ್ಲಾಧಿಕಾರಿ ಏನ್ ಮಾಡಿದ್ರು ಅಂತಂದ್ರೆ ಬೆಸ್ಕಾಮಿನ MD ಆಗಿರ್ತಕ್ಕಂತಹ ಮಹಂತೇಶ್ ಬೀಡಿ ಅಂತಕ್ಕಂಥವು ಅಪಘಾತದೊಳಗೆ ಸತ್ತು ಅಂತಕ್ಕಂಥ ನಾವು ಟಿವಿ ಒಳಗೆ ನೋಡಿವಿ. ಅವತ್ತು ಗಿರಣಿ ಒಳಗಿರ್ತಕ್ಕಂಥ ಹಿಟ್ಟು ಉಂಡಿರ್ತಕ್ಕಂಥ ಮಹಂತೇಶ್ ಬೀಡಿ ಇವತ್ತು IAS ಅಧಿಕಾರಿ ಆದ್ರು ಅಂತಕ್ಕಂಥ ನೀವೆಲ್ಲ ತಿಳ್ಕೊಳ್ರಿ. ಯಾರಿಂದರಿ ತಾಯಿ. ಯಾರಿಂದ? ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಿ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ಮಮದೇವ ದೇವ ಅಂತ ಹೇಳ್ತಾರೆ.